ಈಗಾಗಲೇ ಶಿಗ್ಗಾಂವದಲ್ಲಿ ಒಂದು ಸಭೆಯನ್ನು ನಾವು ಮಾಡಿ ಸುದೀರ್ಘವಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಮತ್ತು ನಡೆದಂಥ ಘಟನೆ ಕಾರಣಗಳೇನು, ನಾನು ಯಾಕೆ ಲೋಕಸಭಾ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿ ಬಗ್ಗೆ ಎಲ್ಲವನ್ನು ಕೂಡ ವಿವರಣೆ ನಾನು ಹೇಳಿದ್ದೆ. ಅದನ್ನು ನಾನು ಮತ್ತೆ ಪುನರಪ್ಪಿ ನಾನು ಹೇಳಕ್ಕೆ ಇಷ್ಟಪಡೋದು. ಈಗ ನಾವು ಯುದ್ಧ ಭೂಮಿಯಲ್ಲಿದ್ದೇವೆ. ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಭೂಮಿಯಲ್ಲಿ ನಮಗೆ ನಮ್ಮ ಜಯದ ದಾರಿ ಮಾತ್ರ ಕಾಣಬೇಕು, ನಮ್ಮ ಗುರಿ ಕಾಣಬೇಕು. ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಮಗೆ ಸ್ಪಷ್ಟವಾಗಿರುವಂಥ ಗುರಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಆಗಬೇಕಂದ್ರೆ ಪ್ರಹ್ಲಾದ್ ಜೋಶಿಯವರು ಅತ್ಯಧಿಕ ಮತಗಳಿಂದ ಇಲ್ಲಿ ಆರಿಸಬೇಕು. ನಮ್ಮ ಗುರಿ. ಇಲ್ಲಿ 2 ವಿಚಾರಗಳು ಬಹಳ ಪ್ರಮುಖವಾಗಿದ್ದಾವೆ. ಒಂದು, ಪ್ರಧಾನಮಂತ್ರಿಗಳು ಈ ದೇಶಕ್ಕಾಗಿ ಏನು ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. 10 ವರ್ಷದಲ್ಲಿ ದೇಶದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿದ್ದಾರೆ. ಬಡವರ ಸಂಖ್ಯೆ ಕಡಿಮೆ ಮಾಡಿದ್ದಾರೆ. ದುಡಿಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊಸ ತಂತ್ರಜ್ಞಾನವನ್ನು ತಂದಿದ್ದಾರೆ. ಆರ್ಥಿಕತೆಯನ್ನು ಹೆಚ್ಚಿಸಿದ್ದಾರೆ. ಬಹಳಷ್ಟು ಜನ ಕೇಳ್ತಾರೆ, 3ನೇ ಬಾರಿ ಯಾಕೆ ಹಾಕಬೇಕು ಮೋದಿಯವರು, ನಮಗೇನು ಲಾಭ? ಮೋದಿಯವರು 3ನೇ ಬಾರಿ ಯಾಕೆ ಆಗಬೇಕು ಅಂತಂದ್ರೆ, ಈಗೇನು ಹಳ್ಳಿಯಲ್ಲಿ ನಾವು ಮನೆಗಳನ್ನು ಕಟ್ಟಿದ್ದೀವಿ, ಇದು ಪೂರ್ಣ ಪ್ರಮಾಣದಲ್ಲಿ ಪ್ರತಿಯೊಬ್ಬರಿಗೂ ಸೂರು ಸಿಗಬೇಕಾದ್ರೆ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ 8 ಲಕ್ಷ ಮನೆಗಳನ್ನು ಕರ್ನಾಟಕದಲ್ಲಿ ಕಟ್ಟಿದ್ದಾರೆ. 12 ಲಕ್ಷ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 30 ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ಗ್ಯಾಸ್ ಸಿಕ್ಕಿದೆ. 60 ಲಕ್ಷ ಜನರಿಗೆ ಮುದ್ರಾ ಯೋಜನೆಯಲ್ಲಿ ಯುವಕರಿಗೆ ಸಾಲದ ಸೌಲಭ್ಯ ಸಿಕ್ಕಿದೆ. ಸುಮಾರು 55 ಲಕ್ಷ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹಣ ಸಿಕ್ಕಿದೆ. ಸುಮಾರು 1-1.5 ಲಕ್ಷ ಜನ ವಿಶ್ವಕರ್ಮಗಳಿಗೆ ನೇರವಾಗಿ ಆರ್ಥಿಕ ನೆರವು ಸಿಗುವಂಥ ಕಾರ್ಯಕ್ರಮ ಆಗಿದೆ. ಅಷ್ಟೇ ಅಲ್ಲ, 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕರ್ನಾಟಕದಲ್ಲಿ ಆಗಿದೆ. ಅದರ ಲಾಭ ನಾವು ಕೂಡ ಹುಬ್ಬಳ್ಳಿಯಿಂದ ಶಿಗ್ಗಾಂವ್ ಹೋಗ್ಬೇಕಾದ್ರೆ ಅವಾಗ ಎಷ್ಟು ಸಮಯ ಹಿಡ್ತಿತ್ತು, ಈಗ ಎಷ್ಟು ಸಮಯ ಹಿಡ್ತಾ ಇದೆ, ನೇರವಾಗಿ ಹೆಂಗೆ ಬರ್ತಾ ಇದ್ದೇವೆ, ಅದರ ಅನುಭವ ದಿನನಿತ್ಯ ನಾವು ಮಾಡ್ತೇವೆ. ಇದು ಸುಲಭವಾಗಿ ಬಂದದ್ದಲ್ಲ. ನರೇಂದ್ರ ಮೋದಿ ಅವರ ಚಿಂತನೆ, ರಾಷ್ಟ್ರದ ನಿರ್ಮಾಣದ ಚಿಂತನೆ ಅಡಿಯಲ್ಲಿ ಈ ನ್ಯಾಷನಲ್ ಹೈವೇಗಳು, ರೈಲ್ವೆಗಳು ಎಲ್ಲ ಕೂಡ ಆಗಿದೆ. ಈ 4 ಪಥದ ರಸ್ತೆಯನ್ನು 6 ಪಥ ರಸ್ತೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಹಿಂದಿನ UPA ಸರ್ಕಾರದಲ್ಲಿ ಪ್ರಯತ್ನಗಳನ್ನು ಮಾಡಿದ್ವಿ. ನಾವು ಜೋಶಿ ಅವ್ರ ನೇತೃತ್ವದಲ್ಲೆಲ್ಲ ಹೋಗಿದ್ವಿ. ಫರ್ನಾಂಡಿಸ್ ಅವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಿದ್ರು. ಅವರು ಸ್ಪಷ್ಟವಾಗಿ ಹೇಳಿದ್ರು, ಮಾಡೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ವೆಹಿಕಲ್ ಡೆನ್ಸಿಟಿ ಕಡಿಮೆ ಇದೆ, ಮಾಡೋಕ್ಕಾಗಲ್ಲ. ಮುಂದೆ ನಮ್ದು NDA ಸರ್ಕಾರ ಬಂದು ಗಡ್ಕರಿ ಕಡೆ ಹೋಗಿ ನಾವು ಹೇಳಿದ್ವಿ, ಹಿಂದಿನ ಸರ್ಕಾರ ಈ ಥರ ನಿಲುವು ತಗೊಂಡಿದೆ, ಆ ನಿಲುವು ತಗೊಂಡ್ರೆ ಇನ್ನು 10 ವರ್ಷ ಆದರೂ ಆಗೋದಿಲ್ಲ. ಆ ಕಡೆ ಹಾವೇರಿವರೆಗೂ 6 ಲೇನ್ ಇದೆ, ಇಲ್ಲಿ ಧಾರವಾಡ ನಂತರ 6 ಲೇನ್ ಇದೆ, ಈ ಮಧ್ಯದಲ್ಲಿ ಮಾತ್ರ ಉಳಿದಿದೆ. ಇದು ಭಾಳ ದೊಡ್ಡ ತಪ್ಪು ಅನ್ನುವಂಥ ಮಾತನ್ನು ಹೇಳಿದ ಮೇಲೆ ಅವ್ರ ಅಧಿಕಾರಿಗಳನ್ನ ಕರೆದು ಒಂದೇ ಮಾತು ಹೇಳಿದ್ರು, ಇದು 6 ಲೇನ್ ಹಾಕ್ಬೇಕು. ಕಾನೂನು ಪ್ರಕಾರ ಆಗುತ್ತೋ ಇಲ್ಲೋ, ಡೆನ್ಸಿಟಿ ಐತೋ ಇಲ್ಲೋ ನೋಡ್ಕೊಡು. ಆಗಲಿಲ್ಲ ಅಂದ್ರೆ ಕಾನೂನನ್ನ ಬದಲಾವಣೆ ಮಾಡಿ ರಸ್ತೆ ಮಾಡಬೇಕು. ಇದು NDA ಸರ್ಕಾರ, ಮೋದಿಯವರ ನೇತೃತ್ವದ ಸರ್ಕಾರ, ಗಡ್ಕರಿ ಅಂತ ಧೀಮಂತ ಮಂತ್ರಿಗಳ ನಿಲುವು. ಜೋಶಿಯವರಿಗೆ ಗಡ್ಕರಿ ಅವರಿಗೆ ಬಹಳ ಆತ್ಮೀಯತೆ ಇರೋದ್ರಿಂದ ಬಹಳಷ್ಟು ಅಂಡರ್ ಪಾಸ್ಗಳನ್ನು, ದಾರಿಗುಂಟ ಕೆಲವಿರಲಿಲ್ಲ, ಎಲ್ಲವನ್ನು ಕೂಡ ಮಾಡಿದ್ದೇವೆ. ಒಂದೇ ಒಂದು ಉಳಿದಿದೆ ಕುರ್ಸಾಪುರ ಹತ್ರ. ಬರುವಂಥ ದಿನಗಳಲ್ಲಿ ಅದನ್ನು ಕೂಡ ಅಪ್ರೂವಲ್ ಆಗಿ ಕೆಲಸ ಶುರು ಆಗುತ್ತೆ. ಈ ಚುನಾವಣೆ ನಂತರ ಆ ಕೆಲಸ ಕೂಡ ಪ್ರಾರಂಭ ಆಗುತ್ತೆ. ಬಂಧುಗಳೇ, ಈ ಥರ ರಾಷ್ಟ್ರದ ಅಭಿವೃದ್ಧಿ, ಬಡವರ ಅಭಿವೃದ್ಧಿ, ವೈಯಕ್ತಿಕವಾಗಿರುವಂತಹ
ದುಡಿಯೋ ವರ್ಗಕ್ಕೆ ಸಹಾಯ ಸಹಕಾರ ಸಿಗೋ ಸಲುವಾಗಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಉತ್ತರವನ್ನು ನೀವು ಸಾರ್ವಜನಿಕವಾಗಿ ಮನೆ ಮನೆಗೆ ಹೋದಾಗ ಕೊಡುವಂಥ ಅವಶ್ಯಕತೆ ಇದೆ. ಮತ್ತು ವಿಶೇಷವಾಗಿ ಜೋಶಿಯವರು ಅತ್ಯಂತ ದಕ್ಷತೆಯಿಂದ ತಮ್ಮ ಮಂತ್ರಿ ಸ್ಥಾನವನ್ನು ನಿಭಾಯಿಸಿದ್ದಾರೆ. ನಮಗೆಲ್ಲರಿಗೂ ಒಳ್ಳೆಯ ಹೆಸರನ್ನು ತಂದಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಮತಗಳು ಹಾಕಿದ್ದಕ್ಕೆ ಮತಕ್ಕೆ ಗೌರವ ಬರೋ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ, ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಶ್ರೀಕಾಂತ್ ಅವರು ಹೇಳದಂತೆ ಕೇವಲ ಸರ್ಕಾರದ ಕಾರ್ಯಕ್ರಮ ಅಲ್ಲ, ವೈಯಕ್ತಿಕವಾಗಿ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಯಾವ ಎಂಪಿನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ 600ಕ್ಕಿಂತ ಹೆಚ್ಚು ಡೆಸ್ಕ್ಗಳನ್ನು ಸಿದ್ದರಾಮಯ್ಯ ಶಾಲೆ ಕೊಟ್ಟಿದ್ದಾರೆ. ಯಾವುದಾದ್ರೂ ಎಂಪಿ ಕೊಟ್ಟಿದ್ದು ನೀವೆಲ್ಲರೂ ತಾಕಿತ್ತು. ಎಲ್ಲ ಪ್ರೈಮರಿ ಮತ್ತು ಸೆಕೆಂಡರಿ ಶಾಲೆಗಳಿಗೆ ಬಣ್ಣವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಉದ್ಯೋಗ ಮಾಡೋದಕ್ಕೆ ಟೈಲರಿಂಗ್ ಸಲುವಾಗಿ ಹೊಲಿಗೆ ಯಂತ್ರನ ಕೊಟ್ಟಿದ್ದಾರೆ. ಹಲವಾರು ಯೋಜನೆಗಳನ್ನು ಅವರ ಒಂದು ಸಾಕ್ಷಿಯ ಅನುಸಾರವಾಗಿ ಕರ್ತವ್ಯವನ್ನು ನಿರ್ವಹಣೆಯನ್ನು ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅವರು ಇನ್ನಷ್ಟು ದೊಡ್ಡ ಪ್ರಮಾಣದ ಆಸಕ್ತಿಯನ್ನು ಈ ಕ್ಷೇತ್ರಕ್ಕೆ ತೆಗೆದುಕೊಳ್ತೇನೆ ಅಂತ ನನಗೆ ಹೇಳಿದ್ದಾರೆ. ಹಿಂದಿನಕ್ಕಿಂತ ಹೆಚ್ಚು ಅವರು ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ, ಪ್ರವಾಸ ಮಾಡ್ತಾರೆ, ನಿಮಗೆ ಕಾಣ್ತಾರೆ. ಕೇಂದ್ರ ಸರ್ಕಾರದಿಂದ ಏನಾಗಬೇಕು ಎಲ್ಲ ಕಾರ್ಯಕ್ರಮಗಳು ನಾನು ಇರ್ತೀನಿ, ಅವರು ಇರ್ತಾರೆ. ಸುಭಾಷ್ ಚೌಹಾಣ್ ಹೇಳಿದಂತೆ ಇಬ್ಬರು ಎಂಪಿಗಳು ನಿಮ್ಗೆ ಇರ್ತಾರೆ, ಏನು ಚಿಂತೆ ಮಾಡ್ತೀವಿ. ಆ ಕೆಲಸವನ್ನು ಅಲ್ಲಿದು ಮಾಡ್ತೇವೆ. ರಾಜ್ಯ ಸರ್ಕಾರದಲ್ಲಿ ನಿಮಗೆ ಅದನ್ನು ಕೂಡ ನಾವು ಮಾಡಿಸ್ತೇವೆ. ಒಂದು ಮಾತನ್ನು ಹೇಳಿ ಇಚ್ಛೆಪಡ್ತೀನಿ. ನಾನೊಬ್ಬ ಮಾಜಿ ಮುಖ್ಯಮಂತ್ರಿ ಶಾಸಕನಾಗ ಏನು ಕೆಲಸ ಮಾಡ್ತಾ ಇದ್ದೆ, 2 ಪಟ್ಟು ಅಭಿವೃದ್ಧಿಯನ್ನು ನಾನು ಸಿದ್ದರಾಮ ಕ್ಷೇತ್ರಕ್ಕೆ ಬರುವಂಥ 4 ವರ್ಷ ಮಾಡ್ತೀನಿ. ಮತ್ತು ನಾನೇನು ಬಿಟ್ಟು ಹೋಗೋದು, ನೀವು ಬ್ಯಾಡ ಅಂದ್ರೆ ಬಿಟ್ಟು ಹೋಗೋದು, ಚಿಂತೆ ಮಾಡ್ತೀನಿ. ಕೆಲವ್ರಿಗೆ ಸ್ವಲ್ಪ ಆತಂಕ ಇದೆ, ನೀವು ಬ್ಯಾಡ ಅಂದ್ರೆ ಬಿಟ್ಟು ಹೋಗೋದಿಲ್ಲ, ನೀವು ನನ್ನ ಬಿಡೋದಿಲ್ಲ ಅಂತ ಗೊತ್ತಿದೆ. ಯಾಕಂತಂದ್ರೆ ಕೆಲವರೆಲ್ಲರೂ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಅನುಭವ ಪಡ್ಕೊಂಡು ಮತ್ತೆ ಇಲ್ಲೇ ಬಂದಾರ. ನೀವು ನಮ್ಗೆ ಬಿಡಿದ್ರೆ ನಾವು ನಿಮ್ಗೆ ಬಿಡಿದ್ರೆ ಇದು ಪಕ್ಕ ಆಗಿದೆ. ಆದ್ರಿಂದ ಅಷ್ಟೇ ಆಸಕ್ತಿ ನಾನು ತೆಗೆದುಕೊಳ್ತೀನಿ. ಚುನಾವಣೆಯಲ್ಲಿ ನಾನೇ ನಿಂತೇನೆ ತಿಳ್ಕೊಂಡು ಕಳೆದ ಬಾರಿಗಿಂತ ಅತಿ ಹೆಚ್ಚು ಲೀಡನ್ನು ನಾವು ಜೋಶಿಗೆ ಕೊಡಿಸ್ಬೇಕಂದ್ರೆ ಹೆಂಗೆ, ಈಗಾಗಲೇ ಅವ್ರು ಹೇಳಿದಂತೆ ಮೊದಲು ಬೇಸ್. ನನಗೆ ಫೌಂಡೇಶನ್ ಇಲ್ಲದೆ ಮೊಮ್ಮಕ್ಕಳಿಗೆ ಗೋಡಿ ಕಟ್ಟಕ್ಕಾಗೋದಿಲ್ಲ. ಫೌಂಡೇಶನ್ ಏನಪ್ಪ, ನಮ್ಮ ಬೂತ್, ನಮ್ಮ ಊರು, ನಮ್ಮ ಕೇರಿ, ಈಗಳನ್ನು ಗಟ್ಟಿ ಮಾಡಿ. ಇದನ್ನು ಗಟ್ಟಿ ಮಾಡೋದಕ್ಕೆ ನಿಮ್ಗೆ ಭಾಳ ಸಮಯ ಬೇಕಾಗಿಲ್ಲ. ನಾಳಿಂದ ನೀವು ಪ್ರಯತ್ನ ಮಾಡಿದ್ರೆ 2-3 ದಿವಸದಲ್ಲಿ ನಿಮ್ಮ ಬೂತನ್ನು, ನಿಮ್ಮ ಊರನ್ನು ಗಟ್ಟಿ ಮಾಡಿ. ಅದರಲ್ಲಿ ಯಾರಾದರೂ ಕರೆದು ಮಾತಾಡಿಸ್ಬೇಕು ಅಂತಂದ್ರೆ ಇಲ್ಲೆಲ್ಲ ತಾಲೂಕು ಮಟ್ಟದಲ್ಲಿ ಇದ್ದಾರೆ, ಅವ್ರು ಕರೆದು ಮಾತಾಡ್ಸಿರಿ, ನಾನು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತೇನೆ. ಒಟ್ಟಾರೆ ಒಂದು ವಾರದ ಒಳಗಡೆ ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಕನಿಷ್ಠ ಪ್ರತಿಯೊಂದು ಗ್ರಾಮದಲ್ಲಿ 50ರಿಂದ 100 ಮತಗಳು ಹೆಚ್ಚಾಗಿ ಕಳೆದ ಬಾರಿ. ಇದಾಗಬೇಕು ಅಂತಂದ್ರೆ ಇನ್ನು 2ನೇ ಕೆಲಸ, ನಿಮ್ಮ ಸರಿ ಮಾಡುವಂತಹ ಸಂದರ್ಭದಲ್ಲಿ ಸಾಮಾಜಿಕವಾಗಿರುವಂಥ ಎಲ್ಲ ವರ್ಗಗಳನ್ನು ವಿಶ್ವಾಸ ಪಡಬೇಕು. ನಾವು ಅಷ್ಟು 4 ಮಂದಿ ಗಟ್ಟಿ ಮೇಲೆ ಕೂತ್ಕೊಂಡು ಚಾ ಕುಡಿದ್ರೆ ಆಗೋದಿಲ್ಲ. ಸ್ವಲ್ಪ ಇಳಿದು ಹೋಗಿ ಎಲ್ಲ ಓಣಿಗಳಿಗೆ ಹೋಗಿ, ಎಲ್ಲ ಸಮುದಾಯಗಳ ಓಣಿ ಇರ್ತವೆ, ಅಲ್ಲಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತನಾಡಿ ವಿಶ್ವಾಸವನ್ನು ಕೊಟ್ಟು ತಗೊಂಡು ಅವ್ರ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡು ಆ ಮತಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಸರ್ವ ಪ್ರಯತ್ನ ಮಾಡಬೇಕು. ನೀವೆಲ್ಲ ಮಾಡಿದ್ದೀರಿ, ನಿಮ್ದೆಲ್ಲ ಮಾಡಿದ್ದೀರಿ, ಅದು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನೀವು ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಬೂತು ಮತ್ತು ಊರನ್ನು ಗಟ್ಟಿ ಮಾಡ್ಕೊಂಡ್ಮೇಲೆ ನಿಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅಲ್ಲಿ ಒಂದು ಗುಂಪಾಗಿ ಓಡಾಡಿ ಅಲ್ಲಿ ಎಲ್ಲರೂ ಸಮಸ್ಯೆಗಳ ಬಗೆಹರಿಸಿ ಸರಿ ಮಾಡಿ. ತಾಲೂಕು ಮಟ್ಟದಲ್ಲಿ ಜೋಶಿಯವರು ಬಂದಾಗ ಎಲ್ಲ ಸಭೆಗಳು ಯಶಸ್ವಿಯಾಗಬೇಕು. ಎಲ್ಲ ಜಿಲ್ಲಾ ಪಂಚಾಯತಿ ಕೇಂದ್ರ ಜೊತೆಗೆ ಪ್ರಮುಖ ಗ್ರಾಮಗಳಿಗೂ ಕೂಡ ಭೇಟಿ ಆಗ್ತಾರೆ. ಕನಿಷ್ಠ 15ರಿಂದ 20 ಗ್ರಾಮಗಳಿಗೆ ಅಲ್ಲಿ ಅವ್ರು ಭೇಟಿ ಮಾಡುವಂಥ ಕಾರ್ಯಕ್ರಮ ರೂಪಿಸ್ತೀವಿ.
ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು, ವಾತಾವರಣ ನಿರ್ಮಾಣ ಮಾಡಬೇಕು. ಮತ್ತು ಅಸೆಂಬ್ಲಿ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ವ್ಯತ್ಯಾಸ ಇದೆ. ಅಸೆಂಬ್ಲಿಯಲ್ಲಿ ಪ್ರತಿಯೊಂದು ಬೂತ್ ಪ್ರತಿಯೊಂದು ಮನೆಗೂ ಕೂಡ ನಾವು ಲಕ್ಷ್ಯ ಕೊಡ್ತೀವಿ. ಲೋಕಸಭಾ ಬಹಳ ದೊಡ್ಡ ಕ್ಷೇತ್ರ ಇರೋದ್ರಿಂದ ಅಭ್ಯರ್ಥಿಗಳೇ ಎಲ್ಲ ಕಡೆ ಬರಬೇಕನ್ನುವಂಥ ಅಪೇಕ್ಷೆ ಮಾಡೋದು ಸರಿ. ನೀವೇ ಅಭ್ಯರ್ಥಿಗಳಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಮತ್ತು ಹಲವಾರು ಕಾರ್ಯತಂತ್ರಗಳು ಬೇರೆ ರೀತಿಯಲ್ಲಿ ಲೋಕಸಭೆಯಲ್ಲಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮಾಡಬೇಕು. ಕಳೆದ ಬಾರಿ ನಾವು ಏನು ಲೀಡ್ ಕೊಟ್ಟಿದ್ದೀವಿ, 30,000 ಲೀಡ್ ಕೊಟ್ಟಿದ್ವಿ, ಅದಕ್ಕಿಂತ ಹೆಚ್ಚು ಲೀಡ್ ನಾವು ಈ ಬಾರಿ ಕೊಡಬೇಕು ಅಂದಾಗ ನನಗೆ ಗೌರವ ಬರ್ತದೆ. ಬಸವರಾಜ ಬೊಮ್ಮಾಯಿ ಇಲ್ಲಿದ್ದರೂ ಕೂಡ ಬಸವರಾಜ ಬೊಮ್ಮಾಯಿಯ ಎಲ್ಲ ಆತ್ಮೀಯರು, ಅಭಿಮಾನಿಗಳು, ಪರಿವಾರ ಗಟ್ಟಿಯಾಗಿ ನಿಂತಿದೆಯಪ್ಪ ಅಂತ ಆಗುತ್ತೆ. ಆದ್ದರಿಂದ ಆ ಜವಾಬ್ದಾರಿ ತಮ್ಮ ಮೇಲಿದೆ. ಅದಕ್ಕಾಗಿ ಪ್ರಮುಖರು ನಾವು ಕರೆದಿದ್ದೇವೆ. ಆ ಕೆಲಸವನ್ನು ತಾವು ಮಾಡ್ತೀರಂತ ನನಗೆ ವಿಶ್ವಾಸ ಇದೆ. ಇವತ್ತಿನ ಸ್ಥಿತಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಕನಿಷ್ಠ 5 ಲಕ್ಷ ಮತಗಳಿಂದ ಜೋಶಿ ಪ್ರಶ್ನೆ ಏನು ಅಂತಂದ್ರೆ, ಈ 5 ಲಕ್ಷದಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನ ಗೌರವ ಬರೋ ರೀತಿಯಲ್ಲಿ ಅತಿ ಹೆಚ್ಚು ಮತಗಳಿರ್ಬೇಕು. ನಾಳೆ ನಾವು ಜೋಶಿಯವ್ರ ಕಡೆ ಹೋದಾಗ ನಮ್ಮ ಕ್ಷೇತ್ರವು ಕೂಡ ಅತಿ ಹೆಚ್ಚು ಲೀಡ್ ಕೊಟ್ಟೇವೆ ಅನ್ನುವಂಥದ್ದು ನಾವು ಸ್ವಾಭಿಮಾನದಿಂದ ಮಾತಾಡುವಾಗ ನಾವು ಕೆಲಸವನ್ನು ಮಾಡಬೇಕೆಂದು ಕಳಕಳಿಯಿಂದ ಮಾಡ್ತೀನಿ. ಮತ್ತು ಇದೆಲ್ಲ ಮಾಡಿದ ಮೇಲೆ ಸಮಯ ಸಿಕ್ಕಾಗ ಆ ಕಡೆ ಒಂದು ಸ್ವಲ್ಪ ನಡೀತಾರೆ. ಆ ಕಡೆ ನಡೀಕಾಕ್ರಿ, ಏನು ನಮ್ಮವ್ರು ಅರ್ಧ ಮಾಡ್ಕೊತಾರೆ ಅಂತ ಕೈ ಬಿಡಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಗಟ್ಟಿ ಮಾಡ್ರಿ ಮೊದಲು, ಆಮೇಲೆ ಸ್ವಲ್ಪ ಅಲ್ಲಿನೂ ಕೂಡ ಬೀಗರು ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲ ಭೇಟಿಯಾಗಿ ಹೇಳಿ ಅಲ್ಲಿನೂ ಕೂಡ ಒಳ್ಳೆಯ ವಾತಾವರಣ ಆಗಿದೆ. ಈಗ ಜನಸಾಮಾನ್ಯರು ಕೂಡ ಎಲ್ಲ ಅತ್ಯಂತ ಸಂತೋಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸಭೆ ಪದೇ ಪದೇ ಕರೆಯೋಕ್ಕಾಗೋದು. ನಾವೆಲ್ಲ ಪ್ರಮುಖರ ಮೇಲೆ ಚುನಾವಣೆಯ ಪ್ರಕ್ರಿಯೆಗೆ ಧುಮುಕಬೇಕು. ಈ ಯುದ್ಧದಲ್ಲಿ ದೇಶ ಆಗಬೇಕೆಂದು ಕರೆಯನ್ನು ಕೊಡುತ್ತಾ ಅದರ ಮುಖಾಂತರ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡೋಣ. ಮತ್ತು ಈ ದೇಶದ ಇದು ಕೇವಲ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರು ಮಾಡೋದಲ್ಲ, ಭವ್ಯ ಭಾರತ ನಿರ್ಮಾಣ ಮಾಡೋಕ್ಕಂಥ ಮಹತ್ವದ ಚುನಾವಣೆ ಇದೆ. ನಾವೆಲ್ಲರೂ ಕೂಡ ಅತ್ಯಂತ ಗಾಂಭೀರ್ಯತೆಯಿಂದ ಈ ಕೆಲಸವನ್ನು ಮಾಡಬೇಕೆಂದು ಕಳಕಳಿ ವಿನಂತಿ ಮಾಡ್ತೀನಿ. ನಮ್ಮ ಮಹಿಳಾ ಮೋರ್ಚಾದವರೆಲ್ಲ ಕೂಡ ಬಂದಿದ್ದಾರೆ. ಅವ್ರ ಪಾತ್ರ ಕೂಡ ಭಾಳ ದೊಡ್ಡದಿದೆ. 50% ಓಟ್ ಮಹಿಳೆಯದೆ. ಆ ನಿಟ್ಟಿನಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ವಿ. ಅದೇ ರೀತಿ ಈ ಬಾರಿಯೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಕಾರ್ಯಗಳನ್ನು ಮಾಡಿರಿ ಅಂತ ಕಳಕಳಿ ವಿನಂತಿ ಮಾಡಿ ನಮ್ಮೆಲ್ಲರೂ ಕೂಡ ಹಾರೈಸಿ ಶುಭವನ್ನು ಕೋರಿ ಜೋಶಿಯವರಿಗೆ ವಿಶೇಷವಾಗಿರುವಂಥ ಶುಭಾಶಯಗಳನ್ನು, ಸಂಪೂರ್ಣವಾದಂಥ ಬೆಂಬಲವನ್ನು ಕೋರಿ ನನ್ನ ಮಾತು ವಿರಾಮ ಮಾಡ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.